ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗುವಂತಹ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಬನ್ನಿ ನೋಡಿ, ಈ ಥರ ಕ್ಯಾಪ್ನ ಬಿಸಿ ಮಾಡ್ಕೋಬೇಕು. ಈ ಥರ ಕ್ಯಾಪ್ ಬಿಸಿ ಆದ ತಕ್ಷಣ ಈಗ ಒಂದು ಕಡ್ಡಿ ಸಹಾಯದಿಂದ ಅಥವಾ ಕಬ್ಬಿಣ ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಬೇಕು. ಈ ರೀತಿ ಮುಂದಕ್ಕೆ ಬರಬೇಕು ಫ್ರೆಂಡ್ಸ್. ಈ ರೀತಿ ಅಲ್ಲೇ ಕೂಡ ಹೋಲು ಮಾಡ್ಕೋಬೋದು, ಇಲ್ಲಾಂದರೆ ನಾವು ಹೋಲ್ ಆಗಿಲ್ಲ ಅಂದರೂ ಕೂಡ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾವು ಎಣ್ಣೆ ಸಿಂಪಲ್ಲಾಗಿ ಎಣ್ಣೆ ಬೇಕು ಅಂತಂದರೆ ಅಥವಾ ತವದ ಮೇಲೆ ಬೇಕು ಅಂತಂದರೆ ಸಿಂಪಲ್ಲಾಗಿ ಈ ರೀತಿ ಎಲ್ಲೂ ಸೋರೋದೇ ಇಲ್ಲ. ನೋಡಿ, ಈ ರೀತಿ ನೀಟಾಗಿ ಆಯಿಲ್ ಬಾಟ್ಲು ಕೂಡ ನೀಟಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಆಯಿಲ್ ಹಾಕಿ ತೋರಿಸಿಲ್ಲ, ನೀರು ಹಾಕಿ ತೋರಿಸಿದ್ದೀನಿ. ಇದರಲ್ಲಿ ಎಣ್ಣೆ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಹಾಗೆ ಎಣ್ಣೆ ಬಾಟ್ಲು ಕೂಡ ಗಲೀಜಾಗಲ್ಲ, ಜಿಡ್ಡಾಗಲ್ಲ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಈ ರೀತಿ ತೆಂಗಿನಕಾಯಿ ಬೇಗ ನಾವು ಬಿಡಿಸ್ಕೋಬೇಕು. ತೆಂಗಿನಕಾಯಿನ ಫುಲ್ಲು ಈ ರೀತಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂಕಿಲಿ. ಇದು ಸಪ್ರೇಟ್ ಮಾಡಬೇಕು, ಕಾಯಿ ಕಂಠದಿಂದ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ತಣ್ಣೀರಿಗೆ ಹಾಕೋಬೇಕು. ತಣ್ಣೀರಿಗೆ ಹಾಕೊಂಡು ಈ ರೀತಿ ಒಂದು ಸರಿ ಈ ರೀತಿ ಕುಟ್ಕೊಂಡ್ರೆ ಸಾಕು. ನಿಮಗೆ ಸುಲಭವಾಗಿ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ದಾರಿ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಆಲ್ರೆಡಿ ಅದು ಓಪನ್ ಆಗುತ್ತೆ. ನೋಡಿ, ಈ ರೀತಿ ಕಾಯಿ ನಾವು ಸಪ್ರೇಟ್ ಮಾಡ್ಕೋಬೇಕು. ಇದು ಮಾಡ್ಕೋಬೋದು. ಮತ್ತು ಇದೇ ರೀತಿ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈಗ ನಾವು ತೆಂಗಿನಕಾಯಿ ಎಡೆದ ಮೇಲೆ ತೆಂಗಿನಕಾಯಿ ಎಲ್ಲ ಸುಲಿದ ಮೇಲೆ ಈ ರೀತಿ ಜುಟ್ಟಿರುತ್ತಲ್ಲ, ನಾರಿರುತ್ತಲ್ಲ, ತೆಂಗಿನ ನಾರಿರುತ್ತಲ್ಲ, ಈ ರೀತಿ ಎಲ್ಲ ಸಪ್ರೇಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ಎಲ್ಲ ಧೂಳು ಹೋಗೋ ತನಕ ಎಲ್ಲ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ರೀತಿ ಬಿಡಿಸ್ಕೊಂಡು ರೋಲ್ ಮಾಡ್ಕೋಬೇಕು. ಈ ರೀತಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಆ ರೀತಿ ರೋಲ್ ಮಾಡ್ಕೋಬೇಕು. ಇವರೆಲ್ಲ ಥರ ಈ ರೀತಿ ರೋಲ್ ಮಾಡ್ಕೊಂಡು ನಾವು ಒಂದು ದಾರದ ಸಹಾಯದಿಂದ ನಾವು ಇದನ್ನು ಹೊಲ್ಕೋಬೇಕು. ನೋಡಿ, ಇಲ್ಲಿ ನಾನು ದಾರ ತಗೊಂಡಿದ್ದೀನಿ. ಯಾವ ದಾರ ಆದರೂ ಸರಿ, ಮಿಷಿನ್ ದಾರ ಅಷ್ಟೇ. ಮಿಷಿನ್ ದಾರದಲ್ಲಿ ಯಾವ ದಾರ ಆದರೂ ಸರಿ, ಸೂಜಿ ತಗೋಬೇಕು. ಸೂಜಿಗೂ ಕೂಡ ನಾವು ದಾರ ಹೇಗೆ ಸುಲಭವಾಗಿ ಪೋಣಿಸೋದು ಅಂತಂದರೆ, ಈ ರೀತಿ ತೆಂಗಿನ ನಾರು ಇರುತ್ತಲ್ಲ, ತೆಂಗಿನ ನಾರಲ್ಲಿ ಸಣ್ಣದೊಂದು ಕಡ್ಡಿ ತಗೊಂಡು ಈ ರೀತಿ ಸೂಜಿಗೆ ಇದು ಮಾಡ್ಕೊಂಡು ನಾವು ಸೂಜಿ ಪೋಣಿಸು ದಾರ ಕೂಡ ಸುಲಭವಾಗಿ ಪೋಣಿಸ್ಕೋಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಸುಲಭವಾಗಿ ಪೋಣಿಸ್ಬೋದು. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಈಗ ನಾನು ಏನು ರೌಂಡ್ ಮಾಡ್ಕೊಂಡಿದ್ನಲ್ಲ ತೆಂಗಿನ ಜುಟ್ಟು, ಅದನ್ನು ಹೊಲ್ಕೋತಾ ಇದ್ದೀನಿ. ಈ ರೀತಿ ಹೊಲ್ಕೋಬೇಕು. ಚೆನ್ನಾಗಿ ಹೊಲ್ಕೊಂಡ್ರೆ ನಾವು ಬಾಂಡೆಗಳು ಅಥವಾ ಪಾತ್ರೆಗಳು, ಮಸಿಯಾಗಿರೋ ಪಾತ್ರೆಗಳು ಅಥವಾ ನಾನ್ ವೆಜ್ ದೊಡ್ಡ ಬಾಂಡೆಗಳೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ನಾನ್ ವೆಜ್ ಎಲ್ಲ ಮಾಡ್ತಿರ್ತಾರಲ್ಲ, ಅದನ್ನು ತೊಳೆಯೋಕ್ಕಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ನಾವು ಡೈಲಿ ಯೂಸ್ ತಟ್ಟೆಗಳು, ಲೋಟಗಳು ತೊಳೆಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹೊಲ್ಕೋಬೇಕು ಚೆನ್ನಾಗಿ. ಎಲ್ಲೂ ಬಿಡ್ದಿದ್ದಾಗೆ ರೌಂಡ್ ಮಾಡ್ತಾ ಜುಟ್ಟು ಸೇರಿಸ್ತಾ ಹೋಗಬೇಕು. ತೆಂಗಿನದು ನಾರಿರುತ್ತಲ್ಲ, ಅದನ್ನು ಈ ರೀತಿ ಸೇರಿಸಿ ರೌಂಡ್ ಮಾಡ್ಕೋಬೇಕು. ನಾನು ನೋಡಿ ಮಾಡ್ತಾಯಿದ್ದೀನಲ್ಲ, ಇದೇ ರೀತಿ ಮಾಡ್ಕೋಬೇಕು. ಎಲ್ಲಿ ಕೂಡ ಬಿಚ್ಚೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ನಾವು ಹೊರಗಡೆಯಿಂದ ಮಾರ್ಕೆಟಿಂದ ತಂದಿರ್ತೀವಲ್ಲ ಸ್ಕ್ರಬ್ಬರು, ಅವೆಲ್ಲ ಬೇಗ ಹರಿದೋಗುತ್ತೆ, ಕಿತ್ತೋಗುತ್ತೆ. ಅದರ ಬದಲು ನೋಡಿ, ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಇದು ಸುಮಾರು ವರ್ಷಗಟ್ಟಲೆ ಇಟ್ಕೋಬೋದು. 2-3 ಮಾಡಿಟ್ರಂತೂ ತುಂಬ ವರ್ಷಗಳು ಬರುತ್ತೆ ಫ್ರೆಂಡ್ಸ್. ಇದಂತೂ ಅಷ್ಟೇ, ಇಂಥ ಜಿಡ್ಡಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ನೋಡಿ, ನಾನು ದೊಡ್ಡದಾಗಿ ನಿಮ್ಗೆ ಎಷ್ಟು ದುಡ್ಡು ಬೇಕು ಅನಿಸುತ್ತೋ ಅಷ್ಟು ದುಡ್ಡು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದಂತೂ ಮರಿಬೇಡಿ ಫ್ರೆಂಡ್ಸ್. ನನಗೂ ಕೂಡ ತುಂಬ ಸಹಾಯ ಆಗುತ್ತೆ. ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಆಗಿದೆ ನೋಡಿ, ಎಲ್ಲ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಬಿಟ್ಟು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ತೊಳೆದು ಕೂಡ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸೋಪ್ ಹಾಕೋತಾ ಇದ್ದೀನಿ, ಅಂದರೆ ನಾನು ಲಿಕ್ವಿಡ್ ಇರೋದು, ಅದರಿಂದ ಲಿಕ್ವಿಡ್ ಹಾಕೋತಾ ಇದ್ದೀನಿ. ನೋಡಿ, ಈಗ ತಟ್ಟೆ ಅಷ್ಟೇ, ಚಂಬಾದರೂ ಅಷ್ಟೇ ನೀಟಾಗಿ ಕೊಳೆ ಹೋಗುತ್ತೆ. ಅಷ್ಟೇ ಚೆನ್ನಾಗೂ ಕಾಣಿಸ್ತಿರುತ್ತೆ ಫ್ರೆಂಡ್ಸ್. ಎಲ್ಲಿ ಮಸಿ ಪಾತ್ರೆ ಇದ್ದರೂ ಕೂಡ ನೀಟಾಗಿ ಕೊಳೆ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ
ಎಲ್ಲೂ ಕೂಡ ಬಿಚ್ಚೋಗಲ್ಲ ಮತ್ತು ಕಿತ್ತೋಗಲ್ಲ. ಆದರೆ ನೀಟಾಗಿ ಹೊಲ್ಕೋಬೇಕು. ಹಿಂದಿನ ಕಾಲದಲ್ಲಂತೂ ತೆಂಗಿನ ನಾರೇ ಯೂಸ್ ಮಾಡ್ತಾ ಇದ್ರಲ್ವ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.